ಓಕೆ, ಇದು DJI ಮೈಕ್ ಮಿನಿ ವೈರ್ಲೆಸ್ ತೊಗೊಂಡಿರೋ ಕಾರಣ ರಾತ್ರಿನೇ ವ್ಲಾಗ್ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ. ಹೋಪ್ಫುಲಿ ಸೆಟಪ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ಕ್ಲಾರಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದು ಆ್ಯಕ್ಚುಲಾಗಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿರೋದು ನನ್ನ Insta360 X4ಗೆ. ಸೊ ಇವಾಗ ಮನೆಯಿಂದ ಡೈರೆಕ್ಟಾಗಿ ಪೆಟ್ರೋಲ್ ಬಂಕಿಗೆ ಹೊರಟಿದ್ದೀನಿ. ನಾಳೆ ಒಂದು ಸ್ಮಾಲ್ ರೈಡ್ಗೆ ಹೋಗ್ತಾ ಇರೋದ್ರಿಂದ ಚೂರು ಪೆಟ್ರೋಲ್ ಫಿಲಪ್ ಮಾಡಿಸ್ಕೊಳ್ಳೋಣ ಅಂತ. ಆ್ಯಂಡ್ NX 500 ಹತ್ತತ್ರ ಒಂದು 1000 ಕಿಲೋಮೀಟರ್ ಹತ್ರ ಬರ್ತಾಯಿದ್ದೀನಿ. ಈಗ ಆಸ್ ಆಫ್ ನಾವು 986 ಕಿಲೋಮೀಟರ್ಸ್ ಆಗಿದೆ. ಹೊಸದಾಗಿ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ರಾದರ್. ಒಂದು ಗಿವಿದು ಮೊಬೈಲ್ ಹೋಲ್ಡರ್ ತೊಗೊಂಡೆ ಆ್ಯಂಡ್ ಪ್ರೋಸ್ಪೆಕ್ದು ಏನಂತಾರೆ ವಿಂಡ್ ಪ್ರೊಟೆಕ್ಟರ್, ವಿಂಡ್ಶೀಲ್ಡ್ ಪ್ರೊಟೆಕ್ಟರ್ ಅನ್ಬೋದು. ಆ್ಯಕ್ಚುಲಾಗಿ ಅದು ಸ್ವಲ್ಪ ಈ ವಿಂಡ್ಶೀಲ್ಡ್ ಡೈರೆಕ್ಟಾಗಿ ರೆಗ್ಯುಲರ್ OEM ವಿಂಡ್ಶೀಲ್ಡ್, ಸೊ ರೆಗ್ಯುಲರಾಗಿ OEM ವಿಂಡ್ಶೀಲ್ಡ್ ಏನಾಗ್ತಾಯಿತ್ತು ಅಂದರೆ ಹೆಲ್ಮೆಟ್ಗೆ ಡೈರೆಕ್ಟಾಗಿ ಹಿಟ್ ಆಗ್ತಾಯಿತ್ತು ಏರು. ಸೊ ಇದೊಂದು ಸ್ವಲ್ಪ ಹೋಪ್ಫುಲಿ ಟ್ರೈ ಮಾಡ್ಬೋದು ವಿಂಡ್ ಬ್ಲಾಸ್ಟ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಮೆಟ್ಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೆಲ್ಲ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ DJI ಮೈಕ್ ಮಿನಿ 2 ವೈರ್ಲೆಸ್ ಬ್ಲೂಟೂತಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಹೇಗೆ ಸೌಂಡ್ ಬರ್ತಾ ಇದೆ ಅಂತ ನನಗೆ ಗೊತ್ತಾಗಬೇಕು. ನಿಮಗೂ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಇವಾಗ ನಾನು ಅಂಜನಾಪುರದ ಡಬಲ್ ರೋಡಲ್ಲಿದ್ದೀನಿ. ಈ ರೋಡಂತೂ ಡಬಲ್ ರೋಡ್ ಅಂತ ಮೊದಲು ಇತ್ತು, ಬಟ್ ರೋಡ್ ಇರಲಿಲ್ಲ ಆ್ಯಕ್ಚುಲಾಗಿ. ಇವಾಗ ರೋಡ್ ಆದ ತಕ್ಷಣ ಅಕ್ಕಪಕ್ಕ ಅಂಗಡಿಗಳಂತೂ ನೆಕ್ಸ್ಟ್ ಲೆವೆಲ್ ಓಪನ್ ಆಗ್ಬಿಟ್ಟಿದೆ. ಬಾರ್ ಕೇಳಿ, ಸಲೂನ್ ಕೇಳಿ, HDFC ಬ್ಯಾಂಕ್ ಬೇರೆ ಬರ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ ಗುರು. ನಮ್ಮ ಏರಿಯಾ ಡೆವಲಪ್ ಆಗ್ತಾ ಇದೆ, ಪರವಾಗಿಲ್ಲ. ಸೊ ನಂದು Insta360 X4 ಪೊಸಿಷನ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಆ್ಯಕ್ಚುಲಾಗಿ. ಯಾಕೆಂದರೆ ಗಿವಿದು ಮೊಬೈಲ್ ಹೋಲ್ಡರ್ ಇಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ವಿಸಿಬಿಲಿಟಿ ಪ್ರಾಬ್ಲಮ್ ಆಗೋ ಕಾರಣ ನಾನು ಈ ಥರ ಚೇಂಜ್ ಮಾಡಿದ್ದೀನಿ. ಸೊ ಟಚ್ ಸೆನ್ಸಿಟಿವ್ ಎಲ್ಲ ಚೆನ್ನಾಗಿದೆ ಗುರು, ವೆರಿ ನೈಸ್. ಸೊ ಈಗ ವೈಸರ್ ಕ್ಲೋಸ್ ಮಾಡ್ತೀನಿ, ಹೇಗೆ ಆಡಿಯೋ ಬರುತ್ತೆ ನೋಡೋಣ. ಸೊ ಇದು ವೈಸರ್ ಕ್ಲೋಸ್ ಮಾಡಿದಾಗ ಬರ್ತಾ ಇರೋವಂಥ ಆಡಿಯೋ. ಓಕೆ, ನಾವಿವಾಗ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀವಿ. ಸೂಪರ್ ಆಗಿದೆ ರೋಡೆಲ್ಲ. ಈವ್ನಿಂಗ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಲಿಟಪ್ ಆಗಿದೆ. ಬೆಂಗಳೂರು ಈ ಥರ ಮೂವಿಂಗ್ ಟ್ರಾಫಿಕ್ ಇದ್ರೇ ಚೆನ್ನಾಗಿರು. ಏನಾದರೂ ತಗೊಳಕೋತು ಅಂದರೆ ನರ್ಕ ತೋರಿಸ್ಬಿಡುತ್ತೆ. ಈ ಥರ ಸ್ವಲ್ಪ KV ಏರಿಯಾ ಇರುವಂಥ ಜಾಗದಲ್ಲಿ ಬಂದರೆ ರೆವ್ ಮಾಡೋಣ ಅನಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಫಸ್ಟ್ ಸರ್ವಿಸ್ ಆಗಿಲ್ಲ. ಏನು ಮಾಡೋದು, ಮನಸ್ಸಲ್ಲೇ ಹಿಡ್ಕೊಂಡು ಬರಬೇಕಾಗುತ್ತೆ ಅಲ್ವಾ. ಸೂಪರ್ ಸುಪ್ರೀಮ್. ಆದರೂ DJI ಮಿನಿ ಮೈಕ್ ತೊಗೋತೀನಿ ಅಂತಲೇ ಗೊತ್ತಿರಲಿಲ್ಲ ಅವರು. DJI ಬ್ರ್ಯಾಂಡ್ನೇ ಸುಮ್ಮನೆ ದೂರದಿಂದ ನೋಡ್ತಾ ಇದ್ದೆ. ಸೊ ಈಗ ತೊಗೊಂಡಿರೋದು ತುಂಬ ಖುಷಿ ಇದೆ. ಎಕ್ಸ್ಪೀರಿಯೆನ್ಸು ಕೂಡ ಚೆನ್ನಾಗಿ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನು ಪುಟ್ಟದಾಗಿದೆ ಗೊತ್ತಾ, ಇಷ್ಟ ಗುರು, ಸಣ್ಣದು ಇಷ್ಟ 2 ಬೆರಳು ಅಷ್ಟೇ ಹತ್ತಿರ ಸೈಜು, 1 ಬೆರಳು ಅಂದ್ಕೊಳ್ಳಿ ಅಷ್ಟು ಸಣ್ಣ ಮೈಕು. ಏನು ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ ಇವರು, ಮಾತಾಡೋಂಗಿಲ್ಲ. ಸಿರಪ್ ಎಣ್ಣೆಗೆ ಏನೇನು ಹೆಸರಿಡ್ಬೋದ ಎಲ್ಲ ಥರ ಹೆಸರು ಇಡ್ತಾರೆ ಬೆಂಗಳೂರಲ್ಲಿ. ಒಳ್ಳೊಳ್ಳೆ ಅಟ್ರಾಕ್ಷನ್ಸ್ ಕುಡಿಯೋರಿಗೆ. ಡಿಸ್ಕ್ಲೈಮರ್, ಇವಾಗ ತಲಘಟ್ಟಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸ್ವಲ್ಪ ದೂರ ಹೋದರೆ ನಮ್ಮದಕ್ಕೆ ಪೆಟ್ರೋಲ್ಗೆ ಬಂಕಿಗೆ ಸಿಕ್ಬಿಡ್ತದೆ.
ಅಟ್ಯಾಕ್ ಮಾಡಂಗೆ ಅವನೇ. ನಾನು ತುಂಬ ಎಪಿಸೋಡ್ಸ್ ಎಲ್ಲ ಮಾಡ್ತಾಯಿದ್ದೆ ಅವಾಗ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನೋಡಿ ಹಳೆ ವೀಡಿಯೋಸು ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ. ಆ್ಯಕ್ಚುಲಾಗಿ ನಾನೇನು ಅಂಥ ನೆಕ್ಸ್ಟ್ ಲೆವೆಲಲ್ಲಿ ವೀಡಿಯೋ ಮಾಡಿಲ್ಲ, ಬಟ್ ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲೇ ಶುರು ಮಾಡಿದ್ದೆ ಅವಾಗ, ಸ್ಟಾಪ್ ಮಾಡಿಬಿಟ್ಟೆ. ಯಾರ್ಯಾರಿಗೆ ಗೊತ್ತಿಲ್ಲ, ನನ್ನ ಹತ್ರ ಫಸ್ಟು ಹೋಂಡಾ ಯೂನಿಕಾರ್ನ್ ಇತ್ತು, ಅದನ್ನು ಓಡಿಸ್ತಾ ಇದ್ದೆ. ಅದಾದಮೇಲಿಂದ ನೆಕ್ಸ್ಟ್ ತೊಗೊಂಡಿದ್ದೆ ನೆಕ್ಸ್ಟ್ ಲೆವೆಲ್ಲು KTM ಡ್ಯೂಕ್ 390 ಜನ್ರೇಷನ್ 2. ಅದರಲ್ಲಂತೂ ಉಜ್ಜಾಡ್ಬಿಟ್ಟಿದ್ದೀನಿ. ಆಮೇಲೆ ಕಾರಣಾಂತರಗಳಿಂದ ಅದನ್ನು ಮಾರಬೇಕಾಯ್ತು, ಮಾಡಿಬಿಟ್ಟೆ. ನೆಕ್ಸ್ಟ್ ತೊಗೊಂಡಿದ್ದು ಹೋಂಡಾದು. ವಾಪಸ್ ಹೋಂಡಾಗೆ ಬಂದೆ. ಹೋಂಡಾ CB 350 ಹೈನೆಸ್ ಫಸ್ಟು ಲಾಂಚ್ ಮಾಡಿದ್ರು. ನನಗೆ ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಕಾಮನ್ ಆಗಿದ್ದರಿಂದ ಅದರದ್ದು ಪ್ಯಾರಲರ್ ಕ್ಲಾಸಿಕ್ ಬೈಕ್ಸ್ನ ಹುಡುಕ್ತಾ ಇದ್ದೆ, ಅದನ್ನು ತೊಗೊಂಡೆ. ಅದಾದಮೇಲಿಂದ ಅದು ಸ್ವಲ್ಪ ಬೋರ್ ಹೊಡಿತು. ನಂದು ಅಡ್ವೆಂಚರ್ ಏನೋ ಒಳಗಿರೋವಂಥ ಮನಸ್ಸು ಹೊರಗೆ ಬಂದ್ಬಿಟ್ಟು, ಇಲ್ಲ ಇಲ್ಲ ನೀನು ಅಡ್ವೆಂಚರ್ ತಗೋಬೇಕು, ಅಡ್ವೆಂಚರೇ ನಿನ್ನ ಜೀವನ, ಹಂಗೆ ಹಿಂಗೆ ಅಂತ ಎಲ್ಲ ಒಳಗಿಂದ ಹತ್ತಿಸ್ತು. ಸೊ ಅಡ್ವೆಂಚರ್ ಟೂರಲ್ಲಿ ತೊಗೊಂಡು ಈಗ ಓಡಿಸ್ತಾ ಇದ್ದೀನಿ. ಸೊ CB 300 ಸಾರಿ CB 300 ಅಂತೀನಿ, CB 500X ಮೊದಲಿದ್ದಿದ್ದು ವರ್ಷನ್ ಇದು. ಇವಾಗ NX 500 ಆಗಿದೆ. ಏನಕ್ಕೆ ಅದನ್ನೇ ತೊಗೊಂಡೆ, ಬೇರೆ ಏನಕ್ಕೆ ಹಿಮಾಲಯನ್ಗೆ ಹೋಗಲಿಲ್ಲ, ಬೇರೆ ಏನಕ್ಕೆ ಹೋಗಲಿಲ್ಲ, ಎಲ್ಲದಕ್ಕೂ ಉತ್ತರ ಮುಂದಿನ ವಿಡಿಯೋದಲ್ಲಿ. ಬನ್ನಿ. ಇವಾಗ ಪೆಟ್ರೋಲ್ ಲಕ್ಷಣ ಏನಂತೀರ? ಬೆಂಗಳೂರಿನಲ್ಲಿರೋ ನಾಯಿಗಳು ಭಾರಿ ದಪ್ಪ ಇರುತ್ತೆ ಗುರು. 2 ಥರ ರೀಸನ್ ಇದೆ ನನಗನ್ಸಿರೋ ಮಟ್ಟಿಗೆ. ಒಂದು ಪಾಪ ಆಪ್ರೇಷನ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಇಲ್ಲದಲ್ಲೇ ಹಿಂಗೆ ದಪ್ಪ ಆಗಿಬಿಡುತ್ತವೆ. ಇನ್ನೊಂದು ಚೆನ್ನಾಗಿ ಊಟ ಹಾಕ್ತಾರೆ. ನನಗನ್ಸುತ್ತೆ ಮೊದಲನೇದೇ ಅಂತ. ಪಾಪ ಚೆನ್ನಾಗಿ ಆಪ್ರೇಷನ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಏನಾದರೂ ಏನೂ ಮೆಡಿಕೇಶನ್ಸ್ ಇರಲ್ಲ ಪಾಪ ಇವಕ್ಕೆ. ಅನ್ಫಾರ್ಚುನೇಟ್ಲಿ ಹಿಂಗೆ ದಪ್ಪ ಆಗಿಬಿಡುತ್ತೆ. ಪೆಟ್ರೋಲ್ ಆರ್ ಡೀಸೆಲ್ ನಾಟ್ ಗಿವನ್ ಇನ್ ದ ಬಾಟಲ್ಸ್. ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಾಟಲ್ನಲ್ಲಿ ಕೊಡಲಾಗುವುದಿಲ್ಲ ಆ್ಯಸ್ ಪರ್ ಪೊಲೀಸ್ ಆರ್ಡರ್. ಎಷ್ಟು ಜನ ಫಾಲೋ ಮಾಡ್ತಾರೆ ಗುರು ಈ ಥರನ? ಸುಮಾರು ಜನ ಕೊಡ್ತಾರಪ್ಪ. ಫುಲ್ ಟ್ಯಾಂಕ್ ಹಾಕಮ್ಮ. ಹಾಂ, ಫುಲ್ ಒಳಗಾಕು. ಹಾಂ, ಸ್ಟ್ರೈಟ್ ಮಾಡಲಾ? ಓಕೆ. ಹೋಗಿದೆ ಅಂತ. ಹೋಯ್ತು. ಓಕೆ. ಹಾಂ, ಈಗ ಕರೆಕ್ಟಾಗಿದೆ. ಇವಾಗ ನಾವು ಏನು ಮಾಡಬೇಕಂದ್ರೆ, ಒಂದು ರೌಂಡು ಸುಮ್ಮನೆ ಹಾಗೆ ಕನಕಪುರ ರೋಡಲ್ಲಿ ಲೈಟಾಗಿ ಹೊಡ್ಕೊಂಬರ್ಬೇಕು. ಏನಾಗೋರು ಬೈಕ್ ಹತ್ತದ್ಮೇಲೆ ಒಂದು ಸ್ವಲ್ಪ ದೂರನಾರು ಹೋಗಿ ಬರಬೇಕು ಅಂತ ಅನ್ಸೋದಂತೂ ನಿಜ. ಏನಂತೀರ ಎಲ್ಲ ಬೈಕರ್ಸ್? ವಾಟ್ ಯು ಸೇ? ಎಲ್ಲಿ ತನಕ ಅಂದರೆ ಇವಾಗ ಕನಕಪುರ ರೋಡಲ್ಲಿ ಒಂದು ಸ್ಟ್ರೆಚ್ ಕಗ್ಲಿಪುರ ಆದವರೆಗೂ ಹೋಗ್ಬೋದು. ಬಟ್ ಬೇಡ, ಆರ್ಟ್ ಆಫ್ ಲಿವಿಂಗ್ವರೆಗೂ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಡೋಣ ಸಾಕು. ನೈಟಲ್ಲಿ ಸ್ವಲ್ಪ ಇದ್ರದ್ದು ಲೈಟು ಅಷ್ಟೊಂದು ಚೆನ್ನಾಗಿಲ್ಲ ಗುರು. ಎಕ್ಸ್ಟ್ರಾ ಫಾಗ್ ಹಾಕಿಸ್ಲೇಬೇಕು. ಏನು ಕಮ್ಮಿ ಇಲ್ಲಮ್ಮ ಇದ್ರದ್ದು ಪ್ರೈಸ್ಗಳು. ಆಕ್ಸೆಸರಿದು ನೆಕ್ಸ್ಟ್ ಲೆವೆಲ್ ಇದೆ. ಈಗ ಹಾಕ್ಸ್ಕೊಳ್ಬೇಕು. ನೆಕ್ಸ್ಟು ಬರುತ್ತೆ ಇನ್ನೇನು. OEM ಆಕ್ಸೆಸರೀಸ್ನೇ ಆರ್ಡರ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ತಗೊಳ್ಳೋದೇ ಉಂಟಂತೆ ಒನ್ ಟೈಮು. ಇದು ಸ್ವಲ್ಪ ಚೆನ್ನಾಗಿ ಫಿಟ್ಮೆಂಟ್ ಎಲ್ಲ ಚೆನ್ನಾಗಿ ಕಾಣೋಂಗೆ ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರ್ಬೇಕಲ್ವ. ಸೊ ಅದಕ್ಕೋಸ್ಕರ OEMನೇ ಹಾಕಿಸ್ತಾ ಇದ್ದೀನಿ. ನೋಡೋಣ ಹೆಂಗೆ ಕಾಣುತ್ತೆ ಅಂತ. ನೆಕ್ಸ್ಟು ಅದರದ್ದೇ ಒಂದು ವೀಡಿಯೋ ಮಾಡೋಣ. ಯಾವ್ಯಾವ ಥರ ಏನೇನು ಹಾಕ್ಸಿದೆ, ಎಷ್ಟೆಷ್ಟು ಕಾಸ್ಟ್ ಆಯಿತು, ಮಸ್ತಿರುತ್ತೆ. ಸೊ ಐ ಥಿಂಕ್ ಇವತ್ತಿಗೆ ಸಾಕು ಅನಿಸುತ್ತೆ ಈ ವಿಡಿಯೋ.
ಹಿಂಗೆ ಕಗ್ಲಿಪುರಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಬೇಡ ಬ್ರಿಗೇಡ್ ಮಿಯಾಡ್ ಹೌಸ್ ಇದೆಯಲ್ಲ ಅಲ್ಲೇ ಯೂಟರ್ನ್ ನೋಡ್ಬಿಡೋಣ. ಸೊ ಅಲ್ಲಿಗೆ ನನ್ನ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮಗೆ ಈ ಥರ ವಿಡಿಯೋ ಇಷ್ಟ ಆದರೆ ಹೇಳ್ರಪ್ಪ, ನಾವು ಮಾಡೋಕ್ಕೆ ರೆಡಿ. ಸೊ ಈಗ ಯೂಟರ್ನ್ ನೋಡ್ಕೊಂಡು ಟ್ರಾಫಿಕ್ ಕಮ್ಮಿ ಆದಮೇಲೆ ಹೊರಟ್ಬಿಡೋಣ ಮನೆಗೆ. ಟಾಟಾ ಬಾಯ್, ಸಿ ಯು ಗೈಸ್.